ಗುಡ್ ಮಾರ್ನಿಂಗ್ ಅತ್ತೆ. ಅತ್ತೆ, ನೀವ್ ಯಾಕೆ ರಂಗೋಲಿ ಹಾಕಕ್ ಬಂದ್ರಿ ಅತ್ತೆ? ಕೊಡಿ, ನಾನ್ ಹಾಕ್ತೀನಿ. ನೀವು ಒಳಗಡೆ ಬೇರೆ ಕೆಲ್ಸ ನೋಡ್ಕೊಳ್ಳಿ. ಕೊಡಿ ಅತ್ತೆ. ಅತ್ತೆ, ನನ್ ಮೇಲ್ ಬೇಜಾರ? ಸಾರಿ ಅತ್ತೆ. ನಿಮಗ್ ಸುಮ್ನೆ ನಾನ್ ಬೈದ್ಬಿಟ್ಟೆ. ಆ ವಲ್ಲಭ ಎಲ್ಲದಕ್ಕೂ ನನ್ನ ಹತ್ರ ಕೂಗಾಡಿ ಕಿರ್ಚಾಡಿ ನನಗ್ ಇರಿಟೇಟ್ ಮಾಡ್ಬಿಟ್ಟಿದ್ದ. ಅದೇ ಟೈಮಿಗೆ ನೀವ್ ಬಂದ್ರಲ್ಲ, ಅವನ್ ಮೇಲಿರೋ ಕೋಪನ ನಿಮ್ ಮೇಲ್ ತೋರ್ಸ್ಬಿಟ್ಟೆ. ಸಾರಿ ಅತ್ತೆ. ಇನ್ಮೇಲೆ ಆತರ ಎಲ್ಲ ನಾನ್ ಮಾತಾಡಲ್ಲ. ಅತ್ತೆ, ನಿಮಗ್ ಇನ್ನು ನನ್ ಮೇಲೆ ಕೋಪ ಇದ್ರೆ ಬೈದ್ ಬಿಡಿ ಅತ್ತೆ. ಇನ್ನೂ ಸಮಾಧಾನ ಆಗಿಲ್ಲ ಅಂದ್ರೆ ಒಂದ್ 2 ಏಟ್ ಹೊಡೆದ್ ಬಿಡಿ ಅತ್ತೆ. ಈ ತರ ಮಾತ್ರ ಇರ್ಬೇಡಿ ಅತ್ತೆ, ಪ್ಲೀಸ್. ನಂಗೆ ತುಂಬಾ ಹಿಂಸೆ ಆಗುತ್ತೆ ಅತ್ತೆ, ಪ್ಲೀಸ್ ಅತ್ತೆ. ಅತ್ತೆ 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 ತುಂಬಾ ಹರ್ಟ್ ಆಗಿದೆ. ಈಗ ನಾನ್ ಏನ್ ಮಾಡ್ಲಿ? ನಂಗೊಂದ್ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಅತ್ತೆ ನಂಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ, ಆದ್ರೆ ನಾನು ಅವರಿಗೆ ಬೈದ್ಬಿಟ್ಟೆ. ಛೆ! ಗುಡ್ ಮಾರ್ನಿಂಗ್ ಮೇಡಮ್. ಇನ್ನೊಂದ್ಸಲ ನಮ್ಮ ಮನೆಯವ್ರ ವಿಷಯಕ್ಕೆ ಮೂಗ್ ತುರ್ಸೋದು ಇದು ಯಾವುದನ್ನೇ ಮಾಡಿದ್ರು. ಯಾಕೋ ಕೇಶವ್, ನಿನ್ನೆ ಹಾಗೆಲ್ಲ ಮಾತಾಡ್ಬಿಟ್ಟೆ. ಮಾತಿಗೂ ನಿನ್ ಮನೆ ನಿನ್ ಕುಟುಂಬ ಅಂತ ಹೇಳ್ಬಿಟ್ಟಿಯಲ್ಲ. ಹಾಗಾದ್ರೆ ನಿನ್ ಮನೆ ನನ್ ಮನೆ ಅಲ್ವಾ? ನಾನು ನಿಮ್ ಕುಟುಂಬಕ್ಕೆ ಸೇರ್ದವಳಲ್ವಾ ಕೇಶವ? ಭಾವನ್ಗೆ ನಾನು ಹೆಣ್ಣು ಹುಡುಕಿದೆ ತಪ್ಪಾಯ್ತಾ? ನಾನೇನೋ ಬೇಕು ಮನೆಯವ್ರಿಗೆ ಅವಮಾನ ಮಾಡಿಸ್ದೆ ಅನ್ನೋ ತರ ಮಾತಾಡ್ಬಿಟ್ಟಿಯಲ್ಲೋ. ನನಗ್ ತುಂಬಾ ನೋವಾಗ್ತಿದೆ ಕೇಶವ. ಕೇಶವನ್ಗೊಂದು ಕಾಲ್ ಮಾಡ್ಲಾ? ಹಾಯ್ ಮೀನಾ. ಮೀನಾ, ಅದು ನನ್ ಮಾತ್ ಮೀನಾ ಮೀನಾ ಅಮ್ಮ, ಅಮ್ಮ. ಏನು ಅದು? ಇಲ್ಲೇ ಇದೀನಲ್ಲ, ಯಾಕೆ ಹಾಕಿ ಕೂಕೋತಾ ಇದ್ಯಾ? ಏನಾಯ್ತು? ಅವಳಲ್ಲಿ? ಅವಳು ಅಂದ್ರೆ? ಅದೇ ನಿನ್ ಸೊಸೆ ಮೀನಾ. ಬೆಳಗ್ಗೆಯಿಂದ ಎಲ್ಲೂ ಕಾಣ್ತಾನೆ ಇಲ್ಲ. ನೀನೇನಾದ್ರು ನೋಡ್ದಮ್ಮ? ಚೆನ್ನಾಗಿದೆ ಕಣೋ. ಅವಳನ್ನ ಬೈದಿದ್ದು ನೀನು, ಈಗ ಬಂದ್ ನನ್ನ ಹತ್ರ ಅಮ್ಮ ನನ್ ಹೆಂಡತಿನ ನೋಡ್ದ್ಯಾ ಅಂದ್ರೆ ನನಗೇನೋ ಗೊತ್ತಿರುತ್ತೆ. ನಿನ್ ಹೆಂಡತಿ ಬಗ್ಗೆ ನಿನಗ್ ಗೊತ್ತಿರ್ಬೇಕು. ಅಮ್ಮ, ನಾನೀಗ ಏನ್ ಕೇಳ್ಬಾರ್ದು ಕೇಳ್ದೆ ಅಂತ ನೀನ್ ಈಗ ಆಡ್ತಿದ್ಯಾ? ಓ ಹೌದಪ್ಪ, ಹೌದು. ಈ ಮನೇಲಿ ಒಂದ್ ಮಾತಾಡಿದ್ರು ತಪ್ಪು, ಮಾತಾಡದೆ ಇದ್ರು ತಪ್ಪು. ಎಲ್ರು ಅವ್ರವ್ರ ಮೂಗಿ ನೇರಕ್ ಮಾತಾಡ್ಬಿಡ್ತೀರಾ, ಆಮೇಲೆ ನನ್ನನ್ನೇ ಬಂದ್ ಬೈದ್ ಬಿಡ್ತೀರಾ. ಯಾಕೆಂದ್ರೆ ಈ ಮನೇಲಿ ನಾನು ಒಬ್ಳಿದ್ದೀನಲ್ಲ, ಎಲ್ರು ಹೇಳೋದನ್ನ ಕೇಳಿಸ್ಕೊಳಕ್ಕೆ. ಹೇಳ್ರಪ್ಪ ಹೇಳಿ. ಆದ್ರೆ ಒಂದಂತೂ ಅರ್ಥ ಮಾಡ್ಕೊಂಡಿದೀನಿ, ಈ ಮನೇಲಿ ಯಾರ ಜೀವನಕ್ಕೆ ಏನು ಒಳ್ಳೇದ್ ಮಾಡೋದಕ್ ಹೋಗ್ಬಾರ್ದು. ಅವ್ರವ್ರ ಜೀವನಕ್ಕೆ ಅವರೇ ಒಳ್ಳೇದ್ ಮಾಡ್ಕೋಬೇಕು. ಅದಕ್ ಮಧ್ಯೆ ನಾವೇನಾದ್ರೂ ಹೋದ್ರೆ ನಾವೇ ಕೆಟ್ಟವ್ರಾಗ್ಬಿಡ್ತೀವಪ್ಪ. ಅಮ್ಮ, ಯಾಕೇನೇನೋ ಹೇಳ್ತಿದ್ಯಾ? ನಾನ್ ಕೇಳಿದ್ದು ಮೀನಾ ಎಲ್ಲಿ ಅಂತ ಗೊತ್ತಿದ್ರೆ ಹೇಳು, ಅದಕ್ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ಓಹೋ, ನೋಡ್ದ್ಯಾ ನೋಡ್ದ್ಯಾ, ಹೆತ್ತಮ್ಮನ್ ಬಗ್ಗೆನೆ ಹೇಗ್ ಮಾತಾಡ್ತಿದ್ಯಾ ಅಂತ. ಅದಕ್ಕೆ
ನಮ್ಮ ಯಜಮಾನ್ರು ಹೇಳಿದ್ರು ಮಕ್ಕಳನ್ನ ಜಾಸ್ತಿ ಮುದ್ದು ಮಾಡಬೇಡ ಅಂತ. ನಿಮ್ಮನ್ನೆಲ್ಲ ಜಾಸ್ತಿ ಮುದ್ದು ಮಾಡಿ ನಾನೇ ಹಾಳು ಮಾಡ್ಬಿಟ್ಟೆ ಅನ್ಸುತ್ತೆ. ಅಮ್ಮ, ಈಗ ಮೀನಾ ಎಲ್ಲಿ ಅಂತ ಗೊತ್ತಿದ್ರೆ ಹೇಳು, ಇಲ್ಲಾಂದ್ರೆ ಬಿಡು. ಅದನ್ನ ಬಿಟ್ಟು ಯಾವ್ದೋ ಬೇಜಾರ್ನ ನನ್ ಮೇಲೆ ಹಾಕಿದ್ರೆ ಹೇಗೆ? ಸಾಕು, ಸುಮ್ನೆ ಇರೋ. ನಿನ್ ಹೆಂಡತಿ ಎಲ್ಲಿ ಅಂತ ನಿನಗ್ ಗೊತ್ತಿರ್ಬೇಕು. ಹೋಗ್ ನೋಡ್ಕೊ ಹೋಗೋ. ಬಂದ್ಬಿಟ್ಟ ದೊಡ್ಡದಾಗಿ. ಅಮ್ಮ, ಈ ಮನೆಯಲ್ಲಿ ನನ್ಗೆ ಯಾರು ಸಪೋರ್ಟ್ ಮಾಡಲ್ಲ, ಎಲ್ರು ಅವಳು ಸಪೋರ್ಟೇ. ಎಲ್ಲ ಮನೇಲೂ ಅತ್ತೆ ಸೊಸೆ ಕಂಪ್ಲೇಂಟ್ ಇರುತ್ತೆ, ಆದ್ರೆ ಈ ಮನೇಲಿ ಅತ್ತೆ ಸೊಸೆ ಒಂದೇ ಪಾರ್ಟಿ. ಸೊಸೆ ಅಂತ ಬಂದ್ರೆ ಮಗನ್ ವಿರುದ್ಧನೇ ಮಾತಾಡ್ತಾರೆ. ಆದ್ರೂ ಈ ಮೀನಾ ಎಲ್ಲೋದ್ಲು? ಒಂದ್ ಕಾಲ್ ಮಾಡೋಣ. ನಾನೇ ಕಾಲ್ ಮಾಡ್ಲಿ? ಅಷ್ಟೆಲ್ಲ ಜಗಳ ಮಾಡೋನು ಒಂದ್ ಸಾರಿ ಕೇಳ್ದೆ ಹೋಗಿದ್ದಾಳೆ. ಎಷ್ಟು ಕೊಬ್ಬಿರ್ಬೇಡ, ಬೇಕಿದ್ರೆ ಅವಳೇ ಮಾಡ್ತಾಳೆ. ಸರ್, ಹಾಂ ಸರ್, ಇಲ್ಲ ಎಲ್ಲ ರೆಡಿ ಇದೆ, ಇನ್ನೊಂದು 10 ನಿಮಿಷ ಸರ್, ಕಳಿಸ್ಬಿಡ್ತೀನಿ. ಹಾಂ ಸರ್ ಕಳಿಸ್ದೆ, ಈಗಲೇ ಕಳಿಸ್ದೆ. ಒಂದು ಹೋಟೆಲಲ್ಲೂ ಬೇಗ ಡೆಲಿವರಿ ಇಲ್ಲ, ಎಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತೋರಿಸ್ತಾ ಇದೆ. ಅಯ್ಯೋ, ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸುವಾಗ್ತಿದೆ. ಅಮ್ಮ, ಏನಾಯ್ತಮ್ಮ? ಯಾಕೋ ಟೆನ್ಷನ್ ಅಲ್ಲಿ ಇರೋ ತರ ಇದೆ. ಹೌದು ಕಣೆ, ಟೆನ್ಷನ್ಗೆ ನನ್ಗೆ ತಲೆ ಸಿಡ್ದು ಹೋಗ್ತಿದೆ. ನೋಡು, ನನ್ನ ಮಾತಾಡ್ಸ್ಬೇಡ. ಮೊದ್ಲೇ ನನ್ಗೆ ಸಿಕ್ಕಾಪಟ್ಟೆ ಹಸುವಾಗಿದೆ. ಹೌದು, ಇಷ್ಟೊತ್ತಾದ್ರೂ ನೀನ್ ಯಾಕೆ ಊಟ ಮಾಡಿಲ್ಲ? ಮನೇಲಿ ಅಡ್ಗೆ ಆಗಿಲ್ವಾ? ಇವಾಗ ಯಾಕೆ ಹೋಟೆಲಿಂದ ತರಿಸ್ತಾ ಇದೆಯಾ? ದೊಡ್ಡಮ್ಮ ಅಡ್ಗೆ ಮಾಡಿಲ್ವಾ? ನಿಮ್ ದೊಡ್ಡಮ್ಮನ ವಿಷಯ ಎತ್ತಬೇಡ ಜ್ಯೋತಿ. ಅವಳಿಂದನೇ ನನ್ ಮೂಡೆಲ್ಲ ಎಕ್ಕೊಟ್ಟೋಗಿರೋದು. ಮತ್ತೇನಾಯ್ತಮ್ಮ? ಆ ಕಲ ನನ್ಗೆ ಯದ್ವಾತದ ಉರಿಸ್ತಾ ಇದ್ದಾಳೆ ಕಣೆ. ಅಲ್ಲ, ಅವಳೇ ಗಾಜಿನ ಮನೇಲಿ ಇತ್ಕೊಂಡು ಬೇರೆಯವ್ರ ಮನೆಗೆ ಕಲ್ಲು ಇಳಿಸೋ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಮಗಳನ್ನೇ ಅವಳನ್ನ ನೆಟ್ಟಗ್ ಬೆಳ್ಸಕ್ ಬಂದಿಲ್ಲ, ನಿನ್ ತಂಟೆಗೆ ಯಾಕೆ ಬರ್ಬೇಕು? ಇವತ್ತಂತೂ ಸರಿಯಾಗಿ ಹೋಗ್ತಿದ್ದೀನಿ, ಆದ್ರೂ ನನಗ್ ಸಮಾಧಾನ ಆಗ್ತಿಲ್ಲ. ಏನ್ ಮಾಡೋದು? ನಂಗೂ ಸಖತ್ ಕೋಪ ಇದೆ ಅಮ್ಮ. ಹೇಗ್ ರಿವೆಂಜ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಅಮೂಲ್ಯ ವಲ್ಲಭನ್ ಮದ್ವೆ ಆಗಿದ್ದಕ್ಕೆ ಈ ಕಲಾ ಮತ್ತೆ ಸೂರ್ಯಕಾಂತ್ ಆಕಾಶ ತಲೆ ಮೇಲೆ ಬಿದ್ದೋರಂಗಿದ್ದಾರೆ. ಇನ್ ಅವ್ರಿಗೆ ಆ ಅಮೂಲ್ಯ ಲವ್ ಮಾಡಿದ್ದೊಬ್ಬನ್ನ ಮದ್ವೆ ಆಗಿದ್ ಇನ್ನೊಬ್ಬನ ಅಂತ ಗೊತ್ತಾದ್ರೆ ವಿಲ 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 ಅಂತ ಒದ್ದಾಡೋಗ್ತಾರೆ. ನಿಮ್ ಮಗಳು ಎಂತ ಸುಗುಣ ಸುಶೀಲೆ ಸಂಪನ್ನೆ ಅಂತ ಕಪ್ಪಳ ಕೊಡ್ದು ಹೇಳೋವಾಗ ಆಗ್ಬೇಕು ಕಣೆ ನಾನು. ಅಂತ ಒಂದೇ ಒಂದ್ ಅವಕಾಶ ಬೇಕು ನನಗೆ. ಅದಕ್ಕೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆ ಅಮೂಲ್ಯ ಲವ್ ಮಾಡಿದ್ದೊಬ್ಬನ್ನ ಮದ್ವೆ ಆಗಿದ್ದು ವಲ್ಲಭನ್ನ ಅಂತ ನೀನು ಗೊತ್ತು, ನಾನು ಗೊತ್ತು. ಆದ್ರೆ ಅದನ್ನ ಪ್ರಪಂಚಕ್ಕೆ ಗೊತ್ತು ಮಾಡೋದು ಹೇಗೆ? ಯಾವ್ದಾದ್ರೂ ದಾರಿ ಇದ್ದೇ ಇರುತ್ತೆ ಜ್ಯೋತಿ, ಆದ್ರೆ ಅದ್ ನಮ್ ಕಣ್ಣಕ್ ಕಾಣಿಸ್ತಿಲ್ಲ. ಅದ್ ಯಾವ ದಾರಿ ಅಂತ ನಾವು ಸರಿಯಾಗಿ ಹುಡುಕ್ಬೇಕು. ಏನ್ ಮಾಡ್ಲಿ? ಮನೇಲಿ ಎಲ್ಲ ಕಡೆನೂ ಹುಡುಕ್ತೀರಿ, ಅಮ್ಮು ಎಲ್ಲೂ ಕಾಣ್ತಿಲ್ಲ. ಅವಳ ಫೋನು ರೂಮಲ್ಲೇ ಇತ್ತು. ಹಾ, ಕಾಣಿಸ್ತು, ದಾರಿ ಕಾಣಿಸ್ತು. ಏನಮ್ಮ? ಫೋನು ಫೋನು ಯಾವ ಫೋನು? ಇವ ಅಮೂಲ್ಯ ಫೋನ್ ಕಣೆ. ಅಮೂಲ್ಯ ಹೋಗುವಾಗ ಫೋನ್ ಮನೇಲೆ ಬಿಟ್ಟು ಹೋಗಿದ್ದಾಳೆ. ಅದ್ರಿಂದ ಏನ್ ಯೂಸು? ಅಯ್ಯೋ, ಆ ಫೋನ್ ಏನಾದ್ರು ನಮ್ ಕೈಗೆ ಸಿಕ್ತು ಅಂದ್ರೆ ಅದಲ್ಲ ಆ ಹುಡುಗನ್ನ ಹುಡುಕಿ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಮದ್ವೆ ರಹಸ್ಯನ ತಿಳ್ಕೊಬೋದಲ್ವಾ? ವಾವ್, ಸೂಪರ್ ಐಡಿಯಾ ಅಮ್ಮ. ನಿನ್ ಬ್ರೇನ್ ಅಂತೂ ನೆಕ್ಸ್ಟ್ ಲೆವೆಲ್. ಆದ್ರೆ ಫೋನ್ ದೊಡ್ಡಮ್ಮನ ಕೈಲಿರುತ್ತಲ್ವಾ, ಅದ್ ಹೇಗ್ ತಗೋತ್ಯಾ? ಅವಳ ಹತ್ರ ಬೇರೆ ಅವಾಗ್ಲೇ ಆ ರೇಂಜಿಗೆ ಜಗಳ ಮಾಡ್ದೆ. ಈಗ ಯಾವ ಮುಖ ಇಟ್ಕೊಂಡಾಗ ಅವಳ ಹತ್ರ ಫೋನ್ ಕೇಳಲಿ? ಏನು ಮಾಡೋದಕ್ಕಾಗಲ್ಲ. ಟೈಮ್ ಬಂದಾಗ ಕತ್ತೆ ಕಾಲು ಹಿಡಿಬೇಕು. ಹಿಡಿತೀನಿ. ಏನೇನ್ ಪ್ಲಾನು? ಹೇಳ್ತೀನಿ, ಆದ್ರೆ ನೀನು ರೂಮಿಂದ ಆಚೆ ಬರ್ಬೇಡ. ನಾನು ಹೇಳೋ ತನಕ ರೂಮಲ್ಲೇ ಇರು. ಯಾಕಮ್ಮ? ಹೇಳ್ದಷ್ಟು ಮಾಡು. ಸರಿ ಅಮ್ಮ. ಅಣ್ಣ ಅತ್ಗೆ ಬಂದ್ಬಿಟ್ರು. ಹೌದಾ? ಬಾಬಾ, ನೀನ್ ನನ್ ಜೊತೆ ಬಾ. ಅದೇ ಒಂದ್ ಹೆಣ್ಣು ಗಂಡನ್ ನಂಬಿ
ಅವನ ಜೊತೆ ಅವನ ಮನೆ ಒಳಗೆ ಹೋಗ್ಬೇಕಾದ್ರೆ ಸೇರೊದ್ದು ಹೋಗೋದು ಸಂಪ್ರದಾಯ. ಕೆಲವರಿಗೆ ಸೇರೊದ್ದು ಆರತಿ ಮಾಡಿಸ್ಕೊಳ್ಳೋ ಭಾಗ್ಯನೇ ಇರೋದಿಲ್ಲ. ಕೇಶವ, ಅತ್ತೆ, ಏನಿದೆಲ್ಲ? ಹೌದು ಮೀನಾ, ನೀನ್ ನಮ್ ಕೇಶವನ್ ಕೈ ಹಿಡಿದು ಮನೆಗೆ ಬಂದಾಗಿಂದ ನಿನಗೊಂದು ಆರ್ತಿನೂ ಮಾಡಿ ಮನೆ ತುಂಬಿಸ್ಕೊಳಕ್ ಆಗ್ಲಿಲ್ವಲ್ಲ ಅನ್ನೋ ನೋವು ಅವಾಗಿಂದ ಇತ್ತು ಕಣೆ. ನೀವು ನಿಮ್ ಮುನ್ಸನ್ನ ಮರೆತು ಕೈ ಹಿಡಿದು ಜೊತೆಯಾಗಿ ಮತ್ತೆ ಬಂದಿದ್ದೀರಾ. ಅದಕ್ಕೆ ಆರ್ತಿ ಮಾಡಿ ನಿನ್ನ ಮನೆ ತುಂಬಿಸ್ಕೊತಾ ಇದ್ದೀವಿ ಮೀನಾ. ಪ್ರತಿ ಹೆಣ್ಣು ತನ್ನ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಸೇರು ಸ್ವಾಗತ ಮಾಡೋದಕ್ಕೆ ಕಾಯ್ತಾ ಇರುತ್ತೆ. ಆರ್ತಿ ಶುಭ ಹಾರೈಸೋದಕ್ಕೆ ನಿಂತಿರುತ್ತೆ. ಮನೇಲಿರೋ ಎಲ್ಲರ ಮನ್ಸುಗಳು ಅವಳನ್ನ ಒಳಗ್ ತುಂಬಿಸ್ಕೊಳ್ಳಕ್ಕೆ ಕಾತರದಿಂದ ಕಾಯ್ತಾ ಇರ್ತಾರೆ. ಆದ್ರೆ ನನ್ಗ ಆ ಭಾಗ್ಯ ಸಿಗ್ಲಿಲ್ವಲ್ಲ ಅಂತ ನನಗೆ ಯಾವಾಗೂ ಕಾಡ್ತಾ ಇತ್ತು. ಆದ್ರೆ ಇವತ್ತದು ದೂರ ಆಯ್ತು. ನಿನ್ನ ಮನ್ಸನ್ನ ಈ ಮನೇನ ಯಾವತ್ತೂ ತುಂಬಿಟ್ಟಿದ್ಯಾ ಮೀನಾ. ಇದೆಲ್ಲ ಏನಿದ್ರು ಬರೀ ಶಾಸ್ತ್ರ ಅಷ್ಟೇ. ರಕ್ಷಾ, ಆ ಸೇರಿಡಮ್ಮ. ನಿಲ್ಸು ಗಿರ್ಜಾ. ರೀ, ಏನಾಯ್ತ್ರಿ? ನೀವೇ ಆರತಿ ಮಾಡೋದು ಬೇಡ ಗಿರ್ಜಾ. ನನ್ನ ಸೊಸೆಗೆ ನಾನೇ ಆರತಿ ಮಾಡ್ತೀನಿ.